ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಮಂಗಳವಾರ ಮಾರ್ನಿಂಗ್ ಇದು ವ್ಲಾಗ್ ಆಗಿರುತ್ತೆ. ನಿನ್ನೆ ವ್ಲಾಗಲ್ಲಿ ನಾನು ತೋರಿಸಿದ್ನಲ್ಲ ಇಡ್ಲಿ, ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಇಡ್ಲಿ ಮಲ್ಲಿಗೆ ಇಡ್ಲಿ ಥರ ಸಾಫ್ಟಾಗಿ ಆಗುತ್ತೆ ಅಂತೇಳಿ. ಸೊ ಅದನ್ನು ನಾನಿವತ್ತು ಟ್ರೈ ಮಾಡಿದ್ದೀನಿ. ತುಂಬಾ ಸಾಫ್ಟಾಗಿ ಬಂದಿತ್ತು. ಯಾವ ಥರ ಇತ್ತು ಅಂದರೆ ಹತ್ತಿ ಥರ ಇತ್ತು. ಬಾಯಿಗೆ ಹಾಕಿದರೆ ಹಾಗೆಯೇ ಕರಗೋಗ್ತಾ ಇತ್ತು, ಅಷ್ಟೊಂದು ಸಾಫ್ಟಾಗಿತ್ತು. ಅದ್ರ ಜೊತೆಗೆ ನಾನು ಚಟ್ನಿ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್. ಇದು ನಾನು ಇಡ್ಲಿಗೆ ಇದೇ ಥರ ಹಾಕೋದು, ಬಟ್ ಅವರು ಕೆಲವೊಂದು ಟಿಪ್ಸ್ ಹೇಳಿದರು. ಆ ಟಿಪ್ಸನ್ನು ಟ್ರೈ ಮಾಡಿ ನಾನು ಈ ಥರ ಮಾಡಿರೋದು. ತುಂಬಾ ಟೇಸ್ಟಿಯಾಗಿ, ತುಂಬಾ ಸಾಫ್ಟಾಗಿ, ಸ್ಪಾಂಜಿಯಾಗಿ ಬಂದಿತ್ತು. ತಟ್ಟೆ ಇಡ್ಲಿ ಮಾಡುವಂತಹ ಸ್ಟ್ಯಾಂಡ್ ಬರುತ್ತಲ್ವ, ಪ್ಲೇಟ್ಗಳಿಟ್ಟು ಸ್ಟ್ಯಾಂಡ್ ಥರದ್ದು, ಅದು ಇದ್ದಿದ್ರೆ ಸ್ವಲ್ಪ ಈಸಿ ಆಗ್ತಾಯಿತ್ತು. ಬಟ್ ಅದು ಇಲ್ಲದೆ ಇರೋ ಕಾರಣ ಸ್ವಲ್ಪ ಕಷ್ಟ ಆಯಿತು. ಕಷ್ಟ ಅಂದರೆ ಒಂದೊಂದನ್ನೇ ಸ್ಟೀಮ್ ಮಾಡಿ ತಗೋಬೇಕಾಯಿತು. ಅದಿದ್ದರೆ ಒಟ್ಟಿಗೆ 3-4 ಆಗ್ತಾಯಿತ್ತು ಅಷ್ಟೇ. ಬಟ್ ಪರವಾಗಿಲ್ಲ, ಒಂದು ಸ್ವಲ್ಪ ಕಷ್ಟ ಆದ್ರೂ ತುಂಬಾ ಸಾಫ್ಟ್ ಆಗಿರುವಂತಹ ಇಡ್ಲಿ ನನಗೆ ಸಿಕ್ಕಿದೆ. ಅದೇ ಖುಷಿ ಆಗ್ತಾಯಿದೆ. ನಾನು ಹಾಸನದಲ್ಲಿದ್ದಾಗ ಅಲ್ಲೊಬ್ಬರು ಇಡ್ಲಿ ಮಾಮು ಅಂತ ಹೇಳಿದ್ದಾರೆ. ಅವ್ರ ಹತ್ರ ಇದೇ ಥರ ಸಾಫ್ಟ್ ಆಗಿರುವಂತಹ ಇಡ್ಲಿ ಸಿಗುತ್ತೆ. ಬಟ್ ಅವರು ಮೇಲ್ಗಡೆಗೆ ತುಪ್ಪ ಹಾಕಿ ಕೊಡ್ತಾರೆ. ಆಮೇಲೆ ಚಟ್ನಿ ಇರುತ್ತಲ್ವ, ಅದಕ್ಕೆ ಈರುಳ್ಳಿ ಇದೆಯಲ್ವ, ಅದನ್ನು ಹಾಕಿ ಕೊಡ್ತಾಯಿದ್ರು. ರೆಡ್ ಚಟ್ನಿ ಥರದ್ದು ತುಂಬಾ ಟೇಸ್ಟಿಯಾಗಿರುತ್ತೆ. ಇಡ್ಲಿ ಚಟ್ನಿ ಅವ್ರ ಥರ ಆಗಿಲ್ಲ, ಬಟ್ ನಾನು ಮಾಡಿರೋ ಚಟ್ನಿನೂ ಚೆನ್ನಾಗಾಗಿತ್ತು. ಇಡ್ಲಿನೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇವತ್ತು. ಸೊ ಇದು ನನ್ನ ನಂತರ ವೀಡಿಯೋ ಮಾಡಿಲ್ಲ. ನಂತರ ಇವಾಗ ನಾನಿಂದು ಸಂಜೆ ನಂತರನೇ ವೀಡಿಯೋ ಮಾಡ್ತಾ ಇರೋದು. ಅಂದರೆ ಇವಾಗ ಒಂದು 3:30 ಗಂಟೆ ಆಗಿದೆ. ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಅಡುಗೆನೂ ಮಾಡಿಲ್ಲ. ಬೆಳಿಗ್ಗೆ ಮಾಡಿರುವಂತಹ ಇಡ್ಲಿನೇ ಇತ್ತು, ಅದನ್ನೇ ನಾನು ತಿಂದಿರೋದು. ಒಬ್ಬಳೇ ಅಲ್ವಾ, ಸುಮ್ಮನೆ ಮಾಡಬೇಕು, ಅದಕ್ಕೋಸ್ಕರ ಮಾಡಿಲ್ಲ ನಾನು. ಹಾಗೆಯೇ ಇವತ್ತು ನನಗೆ ಕ್ಯಾರೆಟ್ ಜ್ಯೂಸ್ ಇದೆಯಲ್ವ, ಅದು ಕುಡಿಬೇಕು ಅಂತೇಳಿ ಆಸೆ ಆಗ್ತಾಯಿತ್ತು. ಅಂದರೆ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಇದೆ. ಲಾಸ್ಟ್ ವೀಕಲ್ಲಿ ತಗೊಬಂದಿರೋ ಕ್ಯಾರೆಟೂ ಹಾಗೆಯೇ ಇದೆ. ಹಾಗೆಯೇ ಈ ವೀಕೂ ವೆಜಿಟೇಬಲ್ಸ್ ಎಲ್ಲ ತಗೊಬರುವಾಗ ಕ್ಯಾರೆಟ್ ತಗೊಬಂದಿದ್ರು, ಅದೆಲ್ಲ ಇದೆ. ಸೊ ಅದನ್ನು ಮಾಡೋಣ ಅಂತೇಳಿ ನಾನು ಇಲ್ಲಿ ಹಾಲು ಇದೆಯಲ್ಲ, ಅದನ್ನು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಗಟ್ಟಿ ಆಗಲಿ ಅಂತೇಳಿ ಹಾಲು. ಹಾಗೆಯೇ ಶೀರ್ ಕುರ್ಮ ಇತ್ತಲ್ವ, ನಿನ್ನೆ ನಾನು ತಿಂದಿದ್ನಲ್ಲ, ಐಸ್ ಕ್ರೀಮ್ಗೆ ಶೀರ್ ಕುರ್ಮ ಹಾಕಿ ಅದೇ ಥರ ಇವತ್ತೂ ತಿಂತಾಯಿದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿನೇ ತಿಂತಾಯಿದ್ದೀನಿ ಅಂತೇಳಿ ಅನ್ನಿಸ್ತಾ ಇದೆ. ಕಮ್ಮಿ ಮಾಡಬೇಕು, ಬಟ್ ಎಷ್ಟೇ ಕ್ರೇವಿಂಗ್ಸನ್ನ ಕಮ್ಮಿ ಮಾಡಿದ್ರೂ ಕಮ್ಮಿ ಆಗ್ತಾನೇ ಇಲ್ಲ. ಅಂದರೆ ಮನೇಲಿ ಕೆಲಸ ಮಾಡ್ತಾ ಇದ್ದಾಗ ಕೆಲಸದಲ್ಲೇ ಟೈಮ್ ಹೋಗುತ್ತೆ, ಗೊತ್ತಾಗಲ್ಲ. ಬಟ್ ಈ ಥರ ಯಾರೂ ಇಲ್ಲದಿದ್ದಾಗ ಕೆಲಸನೂ ಜಾಸ್ತಿ ಇರಲ್ವಲ್ಲ, ಆವಾಗ ಏನಾದರೂ ತಿಂತಾ ಇರೋಣ ಅಂತೇಳಿ ಆಸೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ತಿಂತಾನೇ ಇರ್ತೀನಿ. ಹಾಗೆಯೇ ಮೊನ್ನೆ ಹಸ್ಬೆಂಡಿಗೆ ನಾನು ಅದೇ ಡ್ರೈ ಫ್ರೂಟ್ಸಿದು ಶೇಕ್ ಮಾಡಿ ಕೊಟ್ಟಿದ್ನಲ್ಲ, ನಂತರ ಯಾವಾಗಲೂ ಅದನ್ನೇ ಕೇಳ್ತಾ ಇದ್ದಾರೆ, ನನಗೆ ಸಂಜೆ ಯಾವಾಗಲೂ ಮಾಡಿಕೊಡು ಅಂತೇಳಿ ಡ್ರೈ ಫ್ರೂಟ್ಸ್ ಇದು ಶೇಕ್. ಸೊ ಅದಕ್ಕೋಸ್ಕರ ಇವಾಗ ನನಗೆ ಆವಾಗ ನೆನಪಿತ್ತಿಲ್ಲ, ಅದಕ್ಕೋಸ್ಕರ ಇವಾಗ ನಾನು ಸೋಕ್ ಮಾಡಿ ಇಡ್ತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಅವರಿಗೆ ಡ್ರೈ ಫ್ರೂಟ್ ಇದು ಶೇಕ್ ಮಾಡಿ ಕೊಡೋಣ ಅಂತೇಳಿ. ಬಟ್ ಇವತ್ತು ಫೋನ್ ಮಾಡಿದ ಮೇಲೆ ಗೊತ್ತಾಯಿತು ಹಸ್ಬೆಂಡ್ ಇವತ್ತು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ. ಸೊ ಬಂದಾಗ ಕೇಳ್ತೀನಿ ಕುಡಿತೀರಾ ಅಂತೇಳಿ. ಕುಡಿತೀನಿ ಅಂದರೆ ಮಾಡಿಕೊಡ್ತೀನಿ, ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಮಾಡಿಕೊಡೋಣ ಅಂತೇಳಿ. ಸೊ ಇವಾಗ ಇದನ್ನು ನಾನಿಲ್ಲಿ ಸೋಕ್ ಮಾಡಿ ಇಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇನ್ನೊಂದು ಏನು ವಿಷಯ ಅಂತ ಹೇಳಿದರೆ, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗುತ್ತೋ ಇಲ್ವೋ ಅಂತೇಳಿ ನನಗೆ ಗೊತ್ತಿಲ್ಲ. ಬಟ್ ನನ್ನ ವಿಡಿಯೋನ ನೋಡಿ ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ತಿರಲ್ವ, ನನಗೆ ತುಂಬಾ ಖುಷಿಯಾಗುತ್ತೆ. ಯಾಕೆಂದರೆ ನಾನು ಫಸ್ಟಿಗೂ ಹೇಳಿದ್ದೆ, ಮೊದಲಿಗೆ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ಕಮ್ಮಿ ಸಬ್ಸ್ಕ್ರೈಬರ್ಸ್ ಇರೋ ವೀಡಿಯೋಸ್ನ ನೋಡ್ತಾ ಇದ್ದಿಲ್ಲ. ಆಮೇಲೆ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇರೋರ್ದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಿಲ್ಲ. ಆವಾಗ ನಮಗೆ ಅದರದ್ದು
ಅಷ್ಟೊಂದು ವ್ಯಾಲ್ಯೂ ಗೊತ್ತಿದ್ದಿಲ್ಲ. ಬಟ್ ಇವಾಗ ನನಗೆ ಆಗ್ತಾಯಿದೆ. ನಾನಿವಾಗ ಯಾರ್ದೂ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದರೆ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ. ಅಂದರೆ ವಿಡಿಯೋ ಇಷ್ಟ ಆದರೆ ಎಲ್ರದ್ದು ಅಂತಲ್ಲ, ಯಾರ್ದು ವಿಡಿಯೋ ಇಷ್ಟ ಆಗುತ್ತೆ ಅವ್ರದ್ದು ಮಾಡ್ತೀನಿ. ಅದೇ ಥರ ನಾನು ಅನ್ಕೋತೀನಿ ನನ್ನ ವಿಡಿಯೋನು ಯಾರಿಗೆ ಇಷ್ಟ ಆಗುತ್ತೆ ಅವರೇನೆ ಸಬ್ಸ್ಕ್ರೈಬ್ ಮಾಡ್ಬೋದು, ಎಲ್ಲರೂ ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಆಗುತ್ತೆ, ಫ್ರೀ ಆಗಿರೋದಲ್ವ ಸಬ್ಸ್ಕ್ರೈಬ್, ಯಾಕೆ ಜನರು ಸಬ್ಸ್ಕ್ರೈಬ್ ಮಾಡಲ್ಲ, ದುಡ್ಡು ಕೊಡೋದಕ್ಕಿಲ್ಲ ಏನೂ ಇಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಲ್ವಲ್ಲ ಅಂತೇಳಿ ಒಬ್ಬೊಬ್ರದ್ದು ಒಂದೊಂದು ಏನು ನೀಡ್ಸ್ ಇರುತ್ತೆ, ಅಂದರೆ ಇಂಟ್ರೆಸ್ಟ್ ಇರುತ್ತೆ. ಕೆಲವರಿಗೆ ಒಬ್ರದ್ದು ವೀಡಿಯೋ ಇಷ್ಟ ಆದರೆ ಇನ್ನು ಕೆಲವರಿಗೆ ಇನ್ನೊಬ್ರದ್ದು ವೀಡಿಯೋ ಇಷ್ಟ ಆಗುತ್ತೆ. ಬಟ್ ಮಾಷಾಅಲ್ಲಾ ಅಲ್ಹಮ್ದುಲಿಲ್ಲಾ ನನ್ನ ಚಾನಲ್ ಹಳೆ ಚಾನಲ್ ಹೋದ್ರೂ ಈ ಚಾನಲಲ್ಲಿ 1 ತಿಂಗಳಲ್ಲೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಷ್ಟು ಸಬ್ಸ್ಕ್ರೈಬರ್ಸು ಆಗಿದೆ. ಆಮೇಲೆ ವ್ಯೂಸೂ ನನಗೆ ಸಿಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಗೆಲ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೂ ಇಷ್ಟಪಡ್ತೀನಿ ಇದೇ ವಿಡಿಯೋದ ಮೂಲಕ. ಸೊ ಇವತ್ತು ಅದೇ ಹೇಳಿದ್ನಲ್ಲ, ನನಗೆ ಕ್ಯಾರೆಟಿದು ಮಿಲ್ಕ್ ಶೇಕ್ ಮಾಡಿ ಕುಡಿಬೇಕು ಅಂತೇಳಿ ಆಸೆ ಆಗ್ತಾಯಿತ್ತು. ಸೊ ಇವಾಗ ನಾನು ಕ್ಯಾರೆಟನ್ನು ಚೆನ್ನಾಗಿ ಪೀಲ್ ಮಾಡಿ ವಾಶ್ ಮಾಡಿ ಇವಾಗ ಇದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಬೇಯೋದಕ್ಕೆ ಇಡುವಾಗ 1-2 ಏಲಕ್ಕಿ ಇದೆಯಲ್ವ ಅದನ್ನು ಹಾಕಿ ನಾನಿಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಕೆಲವರು ಹೇಳ್ತಾರೆ ನಾನು ಯೂಟ್ಯೂಬ್ನ ಸುಮ್ಮನೆ ಟೈಮ್ ಪಾಸಿಗೆ ಸ್ಟಾರ್ಟ್ ಮಾಡಿರೋದು, ನನಗೆ ವೀಡಿಯೋಸು ಎಲ್ಲ ಮಾಡೋದು ಇಷ್ಟ ಆಗುತ್ತೆ, ಈ ಥರ ಎಲ್ಲ ಹೇಳ್ತಾರೆ. ಬಟ್ ನನಗೆ ನಿಜವಾಗ್ಲೂ ಆ ಥರ ಎಲ್ಲ ನಾನು ಟೈಮ್ ಪಾಸಿಗೆ ಮಾಡಿರೋದಲ್ಲ. ನಾನು ಮಾಡಿರೋದು ನನಗೆ ಫ್ಯೂಚರಲ್ಲಿ, ನನ್ನ ಮಕ್ಕಳಿಗೆ ಫ್ಯೂಚರಲ್ಲಿ ಏನಾದರೂ ಒಂದು ಸ್ವಲ್ಪ ಆದರೂ, ಅಂದರೆ ನನಗೆ ಹೊರಗಡೆ ಹೋಗಿ ದುಡಿಯೋದಕ್ಕೆ ಆಗಲ್ಲ, ಅಂದರೆ ಎಲ್ರಿಗೂ ಆಗಲ್ಲ ಅಂತ ಹೇಳೋದಲ್ಲ, ನನಗೆ ಆಗಲ್ಲ. ನನಗೆ ಮಕ್ಕಳನ್ನ ಆ ಥರ ಬಿಟ್ಟು ಹೋಗೋದಕ್ಕೆ ಕಷ್ಟ ಆಗುತ್ತೆ, ಮಕ್ಕಳಿದು ಸ್ಕೂಲಿಗೆಲ್ಲ ಕಷ್ಟ ಆಗುತ್ತೆ, ಅವ್ರನ್ನ ಕಳಿಸೋದು ಅದೆಲ್ಲ ಯಾರು ಮಾಡ್ತಾರೆ ಅಂತೇಳಿ ಈ ಥರ ಟೆನ್ಷನ್ ಆಗುತ್ತೆ. ಕೆಲವರು ವರ್ಕಿಂಗ್ ವುಮೆನ್ಸ್ ಎಲ್ಲ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ. ಬಟ್ ನನಗೆ ಹೊರಗಡೆ ಹೋಗಿ ದುಡಿಯೋದು ಬೇಡ, ಮನೆಯಲ್ಲೇ ಏನಾದರೂ ಮಾಡೋಣ ಅಂತೇಳಿ ಒಂದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರೋದು. ನಾನು ಟೈಮ್ ಪಾಸಿಗೇನು ಸ್ಟಾರ್ಟ್ ಮಾಡಿರೋದಲ್ಲ, ಇದರಿಂದ ಏನಾದರೂ ಒಂದು ನನಗೆ ಆಗಬೇಕು, ನನಗೆ ಏನಾದರೂ ಸ್ವಲ್ಪ ಆದರೂ ಒಂದು ಇನ್ಕಮ್ ಸಿಗಬೇಕು, ನನ್ನ ಮನೆಯಲ್ಲೇ ಕೂತು ಈ ಥರ ಸ್ವಲ್ಪ ಆದರೂ ಇನ್ಕಮ್ ಸಿಕ್ಕಿದರೆ ಯಾವುದಕ್ಕಾದರೂ ಆಗುತ್ತಲ್ವ ಅಂತೇಳಿ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರೋದು. ಸೊ ಅದಕ್ಕೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ನಮ್ಮ ವಿಡಿಯೋದಲ್ಲಿ ಏನಾದರೂ ನಿಮಗೆ ಹೇಳಬೇಕಂದ್ರೆ ನನಗೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಆವಾಗ ಏನಾದರೂ ಸರಿ ಇದ್ರೂ ತಪ್ಪಿದ್ರೂ ಏನೇ ಇದ್ರೂ ತಿಳಿಸಿ, ಆವಾಗ ನಮಗೂ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಇದೆ ಏನು ಅಂತೇಳಿ, ಆವಾಗ ಅದನ್ನು ನಾವು ಸರಿ ಮಾಡ್ಕೋಬೋದು. ಸೊ ಇಷ್ಟನ್ನೇ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನನ್ನ ಮಗಳಿಗೆ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ, ಅವಳಿಗೆ ಸ್ಟಾರ್ ಸಿಕ್ಕಿರೋ ಬಗ್ಗೆ ಹೇಳ್ತಾ ಇದ್ದಾಳೆ. ಅವಳಿಗೇನು ಇನ್ನೊಂದು ಹುಡುಗನಿಗೇನೋ 2 ಜಾಸ್ತಿ ಸ್ಟಾರ್ ಸಿಗುತ್ತೆ, ಬೇರೆ ಮಕ್ಕಳಿಗೆಲ್ಲ ಒಂದೊಂದೇ ಸಿಗೋದು ಅಂತೇಳಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾಳೆ ನನಗೆ. ರಫ್ ಆಯ್ತು ಓಪನ್ ಹಾಕೋತೀರಾ ಬುಕ್ಸ್ ರೀ, ಮೆಲ್ಲ ಓಪನ್ ಪೇಜ್ ಪರಿರಲ್ಲದು ಆಯ್ತು. ಫಸ್ಟ್ ಹೋಮ್ವರ್ಕ್ ಕಂಪ್ಲೀಟ್ ಆಗುತ್ತೆ, ಹಾಗೆಯೇ ಫ್ರೆಂಡ್ಸ್ ನಾನು ಆವಾಗಲೇ ಬೇಯಿಸಿ ಇಟ್ಟಿದ್ನಲ್ಲ ಕ್ಯಾರೆಟ್, ಅದು ಇವಾಗ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ, ಅಂದರೆ ಸ್ಟ್ರೈನ್ ಮಾಡಿ ಇಟ್ಟಿದ್ದೆ ತಣ್ಣಗಾಗೋದಕ್ಕೆ ಅಂತೇಳಿ. ಇವಾಗ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನಲ್ಲಿ ಎಷ್ಟು ಬೇಕೋ ಅಷ್ಟು ಶುಗರನ್ನು ಹಾಕಿ ಗಟ್ಟಿಯಾಗಿರುವಂತಹ ಹಾಲನ್ನು ಹಾಕಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋತೀನಿ. ಅಂದರೆ ಜ್ಯೂಸ್ ಮಿಲ್ಕ್ ಶೇಕ್ ಥರ ಮಾಡ್ತೀವಲ್ವ ಆ ಥರ ಮಾಡ್ತಾಯಿದ್ದೀನಿ. ಎಲ್ರಿಗೂ ಗೊತ್ತಿರ್ಬೋದು ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡೋದು, ಬಟ್ ಕೆಲವರಿಗೆ ಗೊತ್ತಿರಲ್ವಲ್ಲ, ಅಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಹಾಗೆಯೇ ಕೆಲವರು ಮಾಡೋ ರೀತಿ ಚೇಂಜ್ ಆಗಿರ್ಬೋದು, ಕೆಲವರು ಹಸಿಯಾಗಿ ಮಾಡ್ತಾರೆ. ಹಸಿ ಮಾಡುವಾಗ ಒಬ್ಬೊಬ್ಬರಿಗೆ ಕುಡಿಯೋಕ್ಕಾಗಲ್ಲ, ಯಾಕೆಂದರೆ ತುಂಬ ಹಸಿ ಇರುತ್ತಲ್ವದು, ಹಸಿ ಸ್ಮೆಲ್ ಬರುತ್ತೆ. ಆವಾಗ ಏನು ಮಾಡಬೇಕಂದ್ರೆ ಈ ಥರ ಬೇಯಿಸಿ ಮಾಡಿದರೆ ತುಂಬಾ ಒಳ್ಳೆ ಟೇಸ್ಟೂ ಸಿಗುತ್ತೆ. ಹಾಗೆಯೇ ಅದ್ರ ಜೊತೆಗೆ ನಾನಿಲ್ಲಿ ಏಲಕ್ಕಿನೂ ಹಾಕ್ತಾ ಇದ್ದೀನಲ್ವ, ಸೊ ಒಳ್ಳೆ ಫ್ಲೇವರ್ ಬರುತ್ತೆ, ಅದಕ್ಕೆ ತುಂಬಾ ಟೇಸ್ಟಿಯಾಗಿರುವಂತಹ ಕ್ಯಾರೆಟ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ನೀವೊಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ ಇದನ್ನು. ಮೊಬೈಲ್ ಬಂದ ಕಲೀಜಾ.
ಎತ್ತರ ನೋಡ್ಕೊಳ್ಳಿ ಮೊಬೈಲು. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ ನಾನು ಬೆಳಿಗ್ಗೆಗೆ ಅಂತೇಳಿ ಅಂದರೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಲಂಚಿಗೆಲ್ಲ ಪಲಾವ್ ಮಾಡೋಣ ಅಂತೇಳಿ ನಾನು ಪಲಾವ್ಗೆ ರೆಡಿ ಮಾಡಿ ಇಡ್ತಾ ಇದ್ದೀನಿ. ನೈಟೇ ರೆಡಿ ಮಾಡಿ ಇಟ್ಟರೆ ಬೆಳಿಗ್ಗೆ ಸ್ವಲ್ಪ ಈಸಿ ಆಗುತ್ತೆ. ಅಂದರೆ ಬೇರೆ ಎಲ್ಲ ನಾನು ರೆಡಿ ಮಾಡಲ್ಲ, ಈ ಥರ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಡೋದಾದರೆ ರಾತ್ರಿಯೇ ಕಟ್ ಮಾಡಿ ಇಟ್ಟರೆ ಬೆಳಿಗ್ಗೆ ಸ್ವಲ್ಪ ಈಸಿ ಆಗುತ್ತೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ರೂ ಟೈಮೇ ಸಾಕಾಗಲ್ಲ, ಗೊತ್ತಿದೆಯಲ್ವ, ಎಲ್ಲ ಪೇರೆಂಟ್ಸ್ಗಳಿಗೂ ಗೊತ್ತಿದೆ. ಅಂದರೆ ತಾಯಂದ್ರಿಗೆ, ಸ್ಪೆಷಲಿಯಾಗಿ ತಾಯಂದ್ರಿಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ರೂ ಟೈಮೇ ಸಾಕಾಗಲ್ಲ. ಮಕ್ಕಳನ್ನ ರೆಡಿ ಮಾಡಿಸೋದು, ಅವ್ರದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡೋದು, ಅವ್ರದ್ದು ಲಂಚ್ ಬಾಕ್ಸ್ ರೆಡಿ ಮಾಡೋದು, ಅವ್ರನ್ನ ರೆಡಿ ಮಾಡೋದು, ಇದರಲ್ಲೇ ಟೈಮ್ ಆಗುತ್ತೆ. ಎಷ್ಟು ಗಂಟೆಗೆದ್ರೂ ಟೈಮೇ ಸಾಕಾಗಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ನೈಟೇ ಇವಾಗ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಆವಾಗ ಬೆಳಿಗ್ಗೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ. ಹಾಗೆಯೇ ಇಲ್ಲಿ ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ನನಗಿಲ್ಲಿ ಪುದೀನ ಬೇಕಿತ್ತು, ಬಟ್ ಪುದೀನ ಇಲ್ಲ. ಮೊನ್ನೆ ವೆಜಿಟೇಬಲ್ಸ್ ತಗೊಬರುವಾಗಲೂ ನಮಗಲ್ಲಿ ಸಿಕ್ಕಿಲ್ಲ, ಯಾಕೆಂದರೆ ಅಲ್ಲಿ ಖಾಲಿ ಆಗಿಬಿಟ್ಟಿತ್ತು ಅಂದರೆ ಚೆನ್ನಾಗಿರೋದು ಖಾಲಿ ಆಗಿಬಿಟ್ಟಿತ್ತು, ಬಾಕಿ ಅಷ್ಟೊಂದು ಚೆನ್ನಾಗಿತ್ತಿಲ್ಲ. ಹಾಗಾಗಿ ಅದನ್ನು ತಗೊಂಡಿಲ್ಲ. ಇವಾಗ ಹಸ್ಬೆಂಡ್ ಇವತ್ತು ಬರೋದು ಲೇಟ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಳಿದ್ದೀನಿ ಸಿಕ್ಕಿದ್ರೆ ತಗೊಬನ್ನಿ ಅಂತೇಳಿ. ತಗೊಬಂದಿಲ್ಲ ಅಂದರೆ ಅವರಿಗೆ ಸಿಕ್ಕಿಲ್ಲ ಅಂದರೆ ಪುದೀನ ಹಾಕದೇ ಪಲಾವ್ ಮಾಡಬೇಕಾಗುತ್ತೆ. ಸೊ ಇವಾಗ ಇದನ್ನೆಲ್ಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿನೇ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಸೊ ಇವಾಗ ಹಸ್ಬೆಂಡೂ ಬಂದಿದ್ದಾರೆ. ಬರುವಾಗ ಸ್ವಲ್ಪ ಲೇಟ್ ಆಯಿತು, 10:30 ಆಯಿತು. ಅದೇ ಹೇಳಿದ್ನಲ್ಲ ಪುದೀನ ತಗೊಬರೋದಕ್ಕೆ ಹೇಳಿದ್ದೆ ಅಂತೇಳಿ. ಬಟ್ ಅವರಿಗೆಲ್ಲೂ ಸಿಕ್ಕಿಲ್ಲ ಪುದೀನ, ಎಲ್ಲ ತರಕಾರಿ ಅಂಗಡಿಗಳೆಲ್ಲ ಬಂದಾಗಿತ್ತು ಅಂತ ಹೇಳಿದರು. ಬರುವಾಗ ಚಿಕನ್ ಟಿಕ್ಕಾ, ಆಮೇಲೆ ಅದ್ರದ್ದು ಶವರ್ಮದು ಬ್ರೆಡ್ ಬರುತ್ತಲ್ವ, ಅದು ಮೈನೀಸ್ ಎಲ್ಲ ತಗೊಬಂದಿದ್ರು. ನಾನು ಇವ್ರು ಬಂದಾದ್ಮೇಲೆ ಡಿನ್ನರ್ ಮಾಡೋಣ ಅಂದ್ಕೊಂಡೆ, ಅಂದರೆ ದೋಸೆ ತಿನ್ನೋಣ ಅಂದ್ಕೊಂಡೆ. ಬಟ್ ಹಸ್ಬೆಂಡು ಇದನ್ನು ತಗೊಬಂದ್ರಲ್ವ, ಹಾಗಾಗಿ ದೋಸೆ ತಿನ್ನೋಕ್ಕಾಗಿಲ್ಲ, ನಾನು ಇದನ್ನೇ ತಿಂದುಬಿಟ್ಟೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಇದೆಯಲ್ವ, ಅದನ್ನು ಪ್ರೆಸ್ ಮಾಡಿ. ಹಾಗೆಯೇ ನಿಮ್ಗೆ ಏನಾದರೂ ನಮಗೆ ತಿಳಿಸೋದಾದರೆ, ಏನಾದರೂ ಹೇಳಬೇಕಂದ್ರೆ ನಮಗೆ ಕಮೆಂಟ್ ಮೂಲಕ ಖಂಡಿತವಾಗಿಯೂ ತಿಳಿಸಿ. ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಏನೇ ತಪ್ಪಿರಲಿ ಸರಿ ಇರಲಿ, ಏನೇ ಇರಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.